ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಮತದಾರ ಪ್ರಭುಗಳು ಬಹಳ ಉತ್ಸಾಹದಿಂದ ಮತದಾನ ಮಾಡುತ್ತಿರುವ ದೃಶ್ಯವು ಕಂಡುಬಂದಿದೆ. ಮತಗಟ್ಟೆ ಸಂಖ್ಯೆ 166ರಲ್ಲಿ ಪುರುಷರು 426 ಮತ್ತು ಮಹಿಳೆಯರು 446 ಸೇರಿ ಒಟ್ಟು ಇಲ್ಲಿ 872 ಮತದಾರರು ಇದ್ದು ಬೆಳಿಗ್ಗೆ 11 ಗಂಟೆ ಸಮಯಕ್ಕೆ 25% ಮತದಾನದ ಆದ ಬಗ್ಗೆ ಮತಗಟ್ಟೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿನ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದಗಡ್ಡ ದೇವರಮಠ ಸ್ಪರ್ಧಿಸಿದ್ದು, ಈ ಬಗ್ಗೆ ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಪ್ರಶ್ನೆ ಸರ್ ಕನ್ನಡ ಸಿಟಿ ನ್ಯೂಸ್ ಗದಗ ಡಿಸ್ಟ್ರಿಕ್ಟ್ ಹಾವೇರಿ ಮತ್ತು ಗದಗ ಲೋಕಸಭಾ ವಿಧಾನಸಭಾದ ಲೋಕಸಭಾ ಕ್ಷೇತ್ರದ 2024ರಂದು ಇವತ್ತು ಮತಯಾಚನೆ ಮೂಲಕ ಜನರ ಇವತ್ತು ರಾಜ್ಯದಲ್ಲಿ ಇವತ್ತು ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವನ್ನೆಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವನ್ನೆಲ್ಲ ಬಡವರಿಗೆ ಮತ್ತು ರೈತರಿಗೆ, ಮಾಧ್ಯಮದ ವರ್ಗದವರಿಗೆ ಎಲ್ಲರಿಗೆ ಮನೆಗೆ ಇವತ್ತು ತಲುಪುವ ಮೂಲಕ ಇವತ್ತು ಜನರು ಮತ್ತು ಕಾರ್ಯಕರ್ತರು ರೊಚ್ಚಿಗೆದ್ದು ಮತದಾನ ಇವತ್ತು ಆನಂದಗಡ್ಡ ದೇವರಮಠಕ್ಕೆ ಮತದಾನ ಮಾಡ್ತಾರೆ. ಇವತ್ತು ಆನಂದಗಡ್ಡ ದೇವರಮಠ ಸ್ವಾಮಿಯವರು ಇವತ್ತು ಗದಗ ಜಿಲ್ಲಾ ಮತ್ತು ಹಾವೇರಿ ಜಿಲ್ಲಾ ಮತಯಂತ್ರದಲ್ಲಿ 1,50,000 ಮತ ಅಂತರದಿಂದ ಗೆಲುವನ್ನು ಸಾಧಿಸುವ ಮೂಲಕ ಇವತ್ತು ಗದಗ ಜಿಲ್ಲಾ ನಾವು SC ಕಾರ್ಯಾಧ್ಯಕ್ಷರಾಗಿ ರಮೇಶ್ ಹನುಮಪ್ಪ ಗುತ್ತಮ್ಮವರು ಇಷ್ಟು ಹೇಳಿ, ರಮೇಶ್ ಹನುಮಪ್ಪ ಮಲ್ಲಾಡ್ದವ್ರು ಅಂತಂದೇಳಿ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಗೆಲುವು ನಿಶ್ಚಿತ. ಯಾಕಂತಂದ್ರೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿಯವರ ಅನಿವಾರ್ಯತೆ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ, ಈ ದೇಶ ಸುರಕ್ಷಿತವಾಗಿರ್ಬೇಕಂತಂದ್ರೆ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಯವರ ನಾಯಕತ್ವ ನಮ್ಮೆಲ್ಲರಿಗೂ ಅನಿವಾರ್ಯ ಇದೆ. ಈ ಒಂದು ವಿಚಾರವಾಗಿ ಇವತ್ತು ಎಲ್ಲ ಯುವಕರು, ಅನೇಕ ಹಿರಿಯರು, ಯುವಕರು, ಮತದಾರರು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವು ನಿಶ್ಚಿತ. ಮತ್ತೇನು ತಿಮ್ಮರೆಡ್ಡಿ ಮರಡ್ಡಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು, ಬೆಳಗ್ಗೆ. ನಮ್ಮದು ಹಾವೇರಿ ಲೋಕಸಭಾ ಕ್ಷೇತ್ರ. ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು. ಬಸವರಾಜ ಬೊಮ್ಮಾಯಿಯವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಯಾಕಂದ್ರೆ ಜನ ಎಲ್ಲ ಕಡೆ ಅದನ್ನು ಮಾತಾಡ್ತಾರೆ. ಕಾಂಗ್ರೆಸ್ನವರು ಏನು ಮಾಡಿದರು, ಸಬ್ ರಿಜಿಸ್ಟ್ರಿ ಆಫೀಸ್ ನೋಂದಣಿನ ಹೆಚ್ಚಿಗೆ ಮಾಡಿದರು, ಇಲೆಕ್ಟ್ರಿಕ್ ಬಿಲ್ ಹೆಚ್ಚಿಗೆ ಮಾಡಿದರು. ಇಂಥ ತಿನ್ನುವ ಪದಾರ್ಥಗಳನ್ನು ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಾರ. ಇತ್ತಾಗ ಕೊಟ್ಟಾರ ಅಂದರೆ ಇತ್ತಾಗ ಕಚ್ಕೊಂಡಾರ. ಎಲ್ಲ ಜನ ಸೆಣ್ಯಾರ ಅದಾರ. ಅದಕ್ಕೆಲ್ಲ ಜನ ಏನಿದೆ ಹಚ್ಕೊಂಡಾರ. ಸುಮಾರು 2 ಲಕ್ಷ ಮತ ಅಂತರದಿಂದ ಲೋಕಸಭಾದಾಗ ನಮ್ಮ ಬಸವರಾಜ ಬೊಮ್ಮಾಯಿಯವರು ಆರಿಸ್ಬರ್ತಾರೆ ಅಂತಂದು ಘಂಟಾಘೋಷವಾಗಿ ಹೇಳ್ತೀವಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಮದನ್ಲಾಲ್ ಬಾಫಣ, ಬೆಳ್ಳಟ್ಟಿ, ತಾಲೂಕಾ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇಂದು ನಡೆಯುತ್ತಿರುವ ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ಉತ್ತಮವಾಗಿ ನಡೆಯುತ್ತಿದ್ದು, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರು ತಮ್ಮದೇ ಆದಂಥ ಒಂದು ಯೋಜನೆಯನ್ನು ನಮ್ಮದೇ ಯೋಜನೆ ಅಂತ ಬಡ ಜನರಿಗೆ ಮುಟ್ಟುವಂಥ ಒಂದು ಯೋಜನೆಯಾಗಿದ್ದು, ಅದರ ಫಲವಾಗಿ ಇಂದು ಉತ್ತಮ ಪ್ರಕ್ರಿಯೆ ನಡೆದು ಉತ್ತಮವಾದಂಥ ಒಂದು
ಒಂದು ಪ್ರಕ್ರಿಯೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಈ ನಮ್ಮ ಸಿರಟ್ಟಿ ಮತಕ್ಷೇತ್ರದಿಂದ ಉತ್ತಮ ಒಂದು ಪ್ರಕ್ರಿಯೆ ಸಿಗ್ತಾ ಇದ್ದು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಅವರಿಗೆ ಉತ್ತಮವಾದಂಥ ಮತದಾನ ನಡೀತಾ ಇದೆ ಅಂತಂದು ಹೇಳಿ ಇಚ್ಛೆಪಡ್ತೇನೆ. ತಮ್ಮ ಹೆಸರು? ರಫೀಕ್ ಬಡಿಗೇರ್ ಅಂತಂದೇಳಿ ಗ್ರಾಮ ಪಂಚಾಯತ್ ಸದಸ್ಯ. ಇಲ್ಲೇ ಗೆಲುವಿನ ಹಿಂಟ್ ಹೆಂಗೈತಿ ಹೇಳ್ರಿ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ರಿ. BJPಯ ವಾತಾವರಣ ಇದೆ. ಈ ವಿಶೇಷವಾಗಿ 5 ಮತ್ತು 6ನೇ ವಾರ್ಡ್ನಲ್ಲಿ SC ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಜಾತಿಗೆ ಒಳಪಟ್ಟಂಥ ಸಮಾಜ ಇಲ್ಲಿ ಮತದಾರ ಮಾಡತ್ತಾರೆ. ಆದರೆ ಈ ಸರಿ ನರೇಂದ್ರ ಮೋದಿಯವರು ಪ್ರಧಾನಿ ಮಂತ್ರಿ ಆಗಬೇಕಂತಂದು ಸಂಕಲ್ಪ ಇದೆ. ಯಾಕಂದರೆ ಸ್ವತಂತ್ರ ಬಂದು 65 ವರ್ಷ ಆದರೂ ಕೂಡ ದಲಿತರ ವೋಟ್ ಬ್ಯಾಂಕನ್ನು ಮಾತ್ರ ಅವರೆಲ್ಲ ಹಾಕ್ಕೊಂಡ್ರು. ಆದರೆ ಇಲ್ಲಿ ನಮ್ಮ SC ಜನಾಂಗದ ಎಲ್ಲರೂ ಜಾಗೃತರಾಗ್ಯಾರ. ಯಾಕಂದ್ರೆ ನಮ್ಮದು ವಿಶೇಷವಾಗಿ ಪಂಚರತ್ನ ಅನ್ನೋ ಒಂದು ಅಂಬೇಡ್ಕರ್ ಅವರ ಸ್ಮಾರಕವಾಗಿರ್ಬೋದು. ದೆಹಲಿಯಲ್ಲಿ ಕಾಂಗ್ರೆಸ್ನವರು ನಮ್ಮ 6 ಅಡಿ 3 ಅಡಿ ಜಗನೂ ನಮ್ಮ ಅಂಬೇಡ್ಕರ್ ಅವರಿಗೆ ಹೂಳಲು ಕೊಟ್ಟಿಲ್ಲ. ಅದಕ್ಕೆ ನಾವು ಎಲ್ಲ SC ಜನಾಂಗದವರು BJP ಪರ ಒಲವು ತೋರ್ಯಾರ. ಅದು ವಿಶೇಷವಾಗಿ SC STಗೆ ಬಂದಂಥ 25,000 ಕೋಟಿ ಅನುದಾನವನ್ನು ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಹಾಕೈತಿ. ಅದಕ್ಕೆ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಜಾಗೃತಿಯಾಗಿ ಈ ಸರಿ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಲು ನಿಶ್ಚಯಿಸಿದ್ದಾರೆ. ತಮ್ಮ ಹೆಸರು? ಮೋಹನ್ ಗುತ್ತೇಮ್ನವ್ರು ಅಂತೇಳಿ SC ಮೋರ್ಚಾದ ಅಧ್ಯಕ್ಷ, ಗ್ರಾಮ ಪಂಚಾಯತ್ ಸದಸ್ಯರು. ಏನು ಇವತ್ತಿನ ಒಂದು ಮತದಾನ ದಿನದಂದು ಇವತ್ತೆಲ್ಲ ಮತದಾರರು ಭಾಳ ಒಂದು ನಾವು ಹುಮ್ಮಸ್ಸಿನಿಂದ ಇವತ್ತು ಕಾರ್ಯಕರ್ತರು ಮತದಾನದ ಒಂದು ವ್ಯವಸ್ಥೆ ಒಳಗೆ ಓಣಿಯಲ್ಲಿ ಹೋದ್ರೆ ಇಷ್ಟೊಂದು ಭಾಳ ಹರಸು ಆಗುವಂಥ ಒಂದು ಉತ್ಸಾಹದ ಮಾತುಗಳನ್ನು ಇವತ್ತು ಮತದಾರರು ಮಾತಾಡ್ತಾ ಇದ್ದಾರೆ. ಆದರೆ ನಮಗಂಕರು ಭಾಳ ಕಾರ್ಯಕರ್ತರಿಗೆ ಭಾಳ ಸಂತೋಷ ಅನಿಸೈತಿ. ಇವತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಇವತ್ತು ಇಷ್ಟೆಲ್ಲ ಉಲ್ಲಾಸದಿಂದ ಮಾತಾಡಿರುವಂಥ ಶಬ್ದ ಏನಪ್ಪ ಅಂತಂದ್ರೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಇವತ್ತೇನು ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದರು, ಆ ಒಂದು ಪಂಚ ಗ್ಯಾರಂಟಿಯ ಒಂದು ಸಂಪೂರ್ಣ ಮನೆಗೆ ಮುಟ್ಟಿರುವಂಥ ಲಾಭ ಇವತ್ತು ಮತದಾನದಲ್ಲಿ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇವತ್ತೆಲ್ಲರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಜೊತೆಗೆ ಮತದಾರರು ಸಹಿತ ಇವತ್ತು ಪಂಚ ಗ್ಯಾರಂಟಿಯ ಅನುಕೂಲ ನಮಗಾಗಿದೆ, ಅದರ ಋಣ ತೀರಿಸ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಮಹಾಲಕ್ಷ್ಮಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅನೇಕ ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆಗಳಾಗಿರ್ಬೋದು, ಯುವ ನಿಧಿಗಳಾಗಿರ್ಬೋದು ನಮ್ಮೆಲ್ಲರಿಗೆ ಮುಟ್ಟಿರುತ್ತವೆ. ಆ ಋಣ ನಮಗೆ ತೀರಿಸ್ತೀವಿ ಅನ್ನುವಂಥ ಛಲದಿಂದ ಇವತ್ತು ಎಲ್ಲರೂ ಮತದಾನವನ್ನು ಭಾಳ ಅಚ್ಚುಕಟ್ಟಾಗಿ ಇವತ್ತೆಲ್ಲ ಇಡೀ ಕ್ಷೇತ್ರ ತುಂಬ ಇವತ್ತು ಹಾವೇರಿ ಮತ್ತು ಗದಗ ಜಿಲ್ಲೆಯ ಭಾಳಷ್ಟು ಅಚ್ಚುಕಟ್ಟಾಗಿ ಮತದಾನ ನಡೀತಿದೆ. ಅದರಂತೆಯೇ ರಾಜ್ಯದಲ್ಲಿ ಸಹಿತ ಇವತ್ತು ಭಾಳಷ್ಟು ಇವತ್ತು ಕಾಂಗ್ರೆಸ್ ಪರ ಗಾಳಿ ಈಗಾಗಲೇ ಬೀಸಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಲು ಇಚ್ಛಿಸ್ಪಡ್ತಾ ಇದ್ದೇನೆ. ತಮ್ಮ ಹೆಸರು? ನನ್ನ ಹೆಸರು ಶಿವಾನಂದ ಗೌಡರು R. ಪಾಟೀಲ್, ಸಿರಟ್ಟಿ ಬ್ಲಾಕ್ ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್.